ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಆಗಿರುವಂಥ ರೆಸಿಪಿ ಮತ್ತು ಹಬ್ಬಕ್ಕೆ ಬೇಕಾಗಿರುವಂಥ ಒಂದು ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಸೊ ಈಗಂತೂ ನಾಗರ ಪಂಚಮಿ ಬಂತು. ನಾಗರ ಪಂಚಮಿಗೆ ನಮ್ಮ ಉತ್ತರ ಕರ್ನಾಟಕ ಕಡೆಯಲ್ಲಂತೂ ಸಿಕ್ಕಾಪಡೆ ಫೇಮಸ್ ಆಗಿರುವಂಥ ಉಂಡೆಗಳನ್ನು ಮಾಡ್ತಾ ಇರ್ತಾರೆ. ಅದರಲ್ಲಿ 5 ಫೇಮಸ್ ಆಗಿರುವಂಥ ಉಂಡೆ ಮತ್ತು ಹಾಗೆ ಸಾಂಪ್ರದಾಯಿಕವಾಗಿರುವಂಥ ಉಂಡೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು. ಸೊ ಯಾರಿಗಾದರೂ ನಮಗೆ ಉಂಡೆನೇ ಮಾಡೋಕ್ಕೆ ಬರಲ್ಲಪ್ಪ, ಆನ ಸರಿಯಾಗಿ ಬರೋದಿಲ್ಲ ಅಂತ ಕೆಲವು ಕಂಪ್ಲೇಂಟ್ಸ್ ಇರ್ತವೆ. ಸೊ ಸಿಕ್ಕಾಪಟ್ಟೆ ಕಂಪ್ಲೇಂಟ್ಸ್ ಉಂಡೆ ಮಾಡೋಕ್ಕಂತೂ ಕೆಲವ್ರದ್ದು ಆನ ಬರೋದಿಲ್ಲ, ಗಟ್ಟಿಯಾಗಿಬಿಡುತ್ತೆ, ಉಂಡೆ ಕಟ್ಟಕ್ಕಾಗಲ್ಲ ಅಂತ ಪ್ರತಿಯೊಬ್ಬರದ್ದು ಒಂದೊಂದು ಪ್ರಾಬ್ಲಮ್ಸ್ ಇರ್ತವೆ. ಪ್ರತಿಯೊಂದು ಪ್ರಾಬ್ಲಮ್ಸ್ ಕೂಡ ಇವತ್ತು ಟಿಪ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ಉಂಡೆ ಮಾಡ್ತಾ ಇದ್ದರೆ ನಾನು ಹೇಳಿರುವಂಥ ಟಿಪ್ಸನ್ನು ಫಾಲೋ ಮಾಡಿ ಖಂಡಿತ ಈಸಿಯಾಗಿ ನೀವು ಉಂಡೆಗಳನ್ನು ಮಾಡ್ಬೋದು. ಹಬ್ಬಕ್ಕೆ ಬೇಕಾಗಿರುವಂಥ 5 ರೀತಿಯ ಉಂಡೆಯನ್ನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋ ಸ್ವಲ್ಪ ಲೆಂತ್ ಆಗುತ್ತೆ, ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ತೀನಿ, ಪೂರ್ತಿ ನೋಡಿ. ಖಂಡಿತ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ. ಹಾಗೆ ಈ ವರ್ಷ ಉಂಡೆ ಮಾಡಿದಾಗ ನೀವೇನಾದ್ರು ಫಸ್ಟ್ ಟೈಮ್ ಮಾಡಿದಾಗ ನಿಮ್ಮ ಮನೆಯವರೇ ನಿಮ್ಮನ್ನು ನಂಬೋದಿಲ್ಲ, ಅಷ್ಟು ಚೆನ್ನಾಗಿ ನೀವು ಉಂಡೆ ಮಾಡ್ಬೋದು. ಸೊ ಬನ್ನಿ, ಹಾಗಾದರೆ ಉಂಡೆಯನ್ನು ಯಾವ ರೀತಿ ಮಾಡೋದಂತ ಇವತ್ತು ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ಇಲ್ಲಿ ಒಂದು 1/4 kg ಆಗುವಷ್ಟು ಶೇಂಗಾವನ್ನು ತಗೊಂಡಿದ್ದೀನಿ. ಸೊ ಇದು ಒಂದು ಕಪ್ ಅಳತೆಯನ್ನು ಮಾಡ್ಕೋಬೇಕು. ಸೊ ಕಪ್ ಅಳತೆಯಿಂದ ಮಾಡ್ಕೋದ್ರಿಂದ ತುಂಬ ಈಸಿಯಾಗಿ ನಮಗೆ ಉಂಡೆ ರೆಡಿ ಆಗುತ್ತೆ. ಚೆನ್ನಾಗಿ ಶೇಂಗಾವನ್ನು ನಾವಿಲ್ಲಿ ಫ್ರೈ ಮಾಡ್ಕೋಬೇಕು. ನೀವು ಟೈಮ್ ಹಚ್ಚಿ ಕೂಡ ಫ್ರೈ ಮಾಡ್ಕೋಬೋದು. ಒಂದು 5 ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಇದು ಕೈಯಲ್ಲಿ ನಾವು ಪ್ರೆಸ್ ಮಾಡಿದರೆ ಈ ರೀತಿ ಸಿಪ್ಪೆ ಎಲ್ಲ ಸಪ್ರೇಟಾಗಿ ಬೇಳೆ ಆಗಬೇಕಿದು. ಆ ರೀತಿ ಆಗುವವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಇದನ್ನ ಈಗ ನಾನೊಂದು ಪ್ಲೇಟ್ಗೆ ಸರ್ವನ್ನ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಇದು ಸ್ವಲ್ಪ ತಣ್ಣಗಾಗೋಕೆ ಬಿಡಬೇಕು. ತಣ್ಣಗಾದ್ಮೇಲೆ ಇದ್ರ ಮೇಲಿರುವಂಥ ಸಿಪ್ಪೆಯನ್ನೆಲ್ಲ ಸಪ್ರೇಟನ್ನಾಗಿ ಮಾಡಬೇಕು. ನಂತರ ನಾನಿಲ್ಲಿ ಅದೇ ಕಪ್ಲಿಂದ ಅರ್ಧ ಕಪ್ ಆಗೋಷ್ಟು ಹುರ್ಗಡ್ಲೆಯನ್ನು ತಗೊಂಡಿದ್ದೀನಿ. ನೀವು ಹುರ್ಗಡ್ಲೆಯನ್ನು ಜಾಸ್ತಿ ಕೂಡ ತಗೋಬೋದು, ಕಡಿಮೆ ಕೂಡ ತಗೋಬೋದು. ಇದನ್ನು ಕೂಡ ಈಗ ನಾನಿಲ್ಲಿ ನುಣ್ಣಗೆ ಪೌಡರನ್ನಾಗಿ ಮಾಡಿದ್ದೀನಿ. ಫ್ರೆಂಡ್ಸ್, ಶೇಂಗಾ ಉಂಡೆ ಮಾಡುವಾಗ ಶೇಂಗಾವನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ತುಂಬಾ ಇಂಪಾರ್ಟೆಂಟು. ಸ್ವಲ್ಪ ಹಸಿ ಇದ್ದರೂ ಕೂಡ ಶೇಂಗಾ ಚೆನ್ನಾಗಿ ಉಂಡೆ ಆಗೋದಿಲ್ಲ, ಕಚ್ ಅಂತ ಬಾಯಲ್ಲಿ ಸಿಗುತ್ತೆ. ಅದಕ್ಕೋಸ್ಕರ ನೀವು ಶೇಂಗಾವನ್ನು ಚೆನ್ನಾಗಿ ಒಂದು 5 ರಿಂದ 10 ನಿಮಿಷವರೆಗೂ ಬೇಕಾದರೆ ಫ್ರೈ ಮಾಡ್ಕೋಬೇಕು. ಇಲ್ಲಿ ನಾನು ಪೂರ್ತಿ ತಣ್ಣಗಾದ ನಂತರ ಸಿಪ್ಪೆ ಎಲ್ಲ ಸಪ್ರೇಟನ್ನಾಗಿ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಮಿಕ್ಸಿ ಜಾರಲ್ಲಿ ನಾನು ಸ್ವಲ್ಪನೇ ಸೇರಿಸ್ತಾ ಇದ್ದೀನಿ. ಇದನ್ನ ಈಗ ನಾವು ತರಿಯಾಗಿ ರುಬ್ಕೋಬೇಕು. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ರುಬ್ಕೋಬೇಕು. ನಿಮಗೆ ಜಾಸ್ತಿ ನುಣ್ಣಗೆ ಬೇಕಂದರೆ ನುಣ್ಣಗೆ ಕೂಡ ನೀವು ರುಬ್ಕೋಬೋದು, ಜಾಸ್ತಿ ದಪ್ಪವಾಗಿ ಬೇಕಂದರೆ ದಪ್ಪವಾಗಿ ಕೂಡ ನೀವು ರುಬ್ಕೋಬೋದು. ಫ್ರೆಂಡ್ಸ್, ಮನೆಯಲ್ಲಿ ಅಜ್ಜಿ ಇದ್ದರೆ, ಚಿಕ್ಕ ಮಕ್ಕಳು ಇದ್ದರೆ ಈ ರೀತಿ ಉಂಡೆ ಮಾಡಿಕೊಡಿ. ಯಾಕಂದರೆ ಅವರು ಸರಿಯಾಗಿ ಹಲ್ ಕೂಡ ಇರೋದಿಲ್ಲ, ಅವ್ರಿಗೆ ತಿನ್ನೋಕೆ ಕಂಫರ್ಟೇಬಲ್ ಆಗ್ತಾ ಇರೋಲ್ಲ ಪೂರ್ತಿ ಕಾಳಿದ್ರೆ. ಈ ರೀತಿ ಪೌಡರ್ ಮಾಡೋದ್ರಿಂದ ಅವ್ರಿಗೆ ತುಂಬ ಈಸಿ ಆಗುತ್ತೆ, ತಿನ್ನೋಕೆ ತುಂಬ ಚೆನ್ನಾಗಿ ಕೂಡ ಅನಿಸುತ್ತೆ. ನಂತರ ನಾನಿಲ್ಲಿ ಅದೇ ಕಪ್ಲಿಂದ 3/4 ಕಪ್ ಆಗೋಷ್ಟು ಬೆಲ್ಲವನ್ನು ತಗೊಂಡಿದ್ದೀನಿ. ನೀವು ಶೇಂಗಾ ಉಂಡೆ ಯಾವಾಗಲೂ ಮಾಡುವಾಗ ಒಂದು ಕಪ್ಪು ಅಥವಾ ಒಂದು ಪಾತ್ರೆಯನ್ನೇ ಅಳತೆ ಮಾಡ್ಕೊಳ್ಳಿ. ನಂತರ ಒಂದು 3 ರಿಂದ 4 ಟೀ ಸ್ಪೂನ್ ಆಗುವಷ್ಟು ನೀರನ್ನು ಸೇರಿಸಿದ್ದೀನಿ, ಯಾಕಂದರೆ ಬೆಲ್ಲ ಕರಗಬೇಕನ್ನೋ ಕಾರಣಕ್ಕೆ. ಈಗ ಚೆನ್ನಾಗಿ ನಾವು ಇದನ್ನು 1 ನಿಮಿಷ ಕುಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ಈಗ ಚಿಕ್ಕ ಬಬಲ್ಸ್ ಇಲ್ಲಿ ಬರ್ತಾ ಇದ್ದಾವೆ. ಈ ರೀತಿ ಬಬಲ್ಸ್ ಬಂದ ತಕ್ಷಣನೇ ಗ್ಯಾಸನ್ನು ಆಫ್ ಮಾಡಿ ನಂತರ ಒಂದು ಪ್ಲೇಟಲ್ಲಿ ನೀರನ್ನು ತಗೊಂಡ್ಬಿಟ್ಟು ಈ ರೀತಿ ಸ್ವಲ್ಪನೇ ಪಾಕವನ್ನು ಸೇರಿಸಬೇಕು. ಪಾಕ ಇಲ್ಲಿ ಮೇಲ್ಗಡೆ ತೇಲಾಡ್ತಾ ಇರಬೇಕು, ಕೆಳಗಡೆ ಅಂಟಿರಬೇಕು. ಈ ರೀತಿ ಪಾಕ ಆದರೆ ಪರ್ಫೆಕ್ಟ್ ಆಗಿ ಇಲ್ಲಿ ನಮ್ದು ಪಾಕ ಆಗಿದೆ ಅಂತ ಅರ್ಥ. ನೀವು ಪಾಕ ಜಾಸ್ತಿ ಗಟ್ಟಿಯಾಗಿ ಮಾಡ್ಕೊಂಡ್ರೆ ಉಂಡೆ ಕೂಡ ತುಂಬಾ ಗಟ್ಟಿಯಾಗಿ ಆಗುತ್ತೆ, ಹಲ್ಲಲ್ಲಿ ಮುರಿಯೋಕೆ ಬರೋದಿಲ್ಲ ಒಂದೊಂದ್ಸತಿ, ಆ ರೀತಿ ಆಗ್ಬಿಡುತ್ತೆ. ಸೊ ಜಾಸ್ತಿ ನೀವು ಇದನ್ನ ಕುಕ್ ಮಾಡ್ಕೋಬೇಡಿ, ಕೇವಲ 1 ನಿಮಿಷ ಕುಕ್ ಮಾಡ್ಕೊಳ್ಳಿ. ಮೇಲ್ಗಡೆ ಬಬಲ್ಸ್ ಬಂದ ತಕ್ಷಣ ಗ್ಯಾಸನ್ನು ಆಫ್ ಮಾಡಿ ಫ್ರೆಂಡ್ಸ್. ನಂತರ ಇದಕ್ಕೆ ನಾನಿಲ್ಲಿ ಶೇಂಗಾವನ್ನ ಸೇರಿಸ್ತಾ ಇದ್ದೀನಿ. ಸೊ ಇದನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸನ್ನು ಮಾಡ್ಕೋಬೇಕು. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ಉಂಡೆ ಮಾಡಬೇಕಪ್ಪ ಅಂತ ಅಂದ್ಕೊಂಡ್ರೆ ನಾ ಹೇಳಿರುವಂಥ ಮೆಜರ್ಮೆಂಟ್ಲಿಂದ ಒಂದ್ಸತಿ ನೀವು ಉಂಡೆಯನ್ನು ಮಾಡಿ ನೋಡಿ, ಖಂಡಿತ ನಿಮಗೆ ನಂಬೋಕ್ಕಾಗೋದಿಲ್ಲ, ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ. ನಂತರ ನಾನಿಲ್ಲಿ ಒಣ ಕೊಬ್ಬರಿ ತುರಿಯನ್ನು ತಗೊಂಡಿದ್ದೀನಿ, ಒಂದು ಅರ್ಧ ಕಪ್ ಆಗುವಷ್ಟು. ಸೊ ಒಣ ಕೊಬ್ಬರಿ ತುರಿಯನ್ನು ನೀವು ಎಷ್ಟಾಗುತ್ತೋ ಅಷ್ಟು ಜಿನ್ನೆಗೆ ತುರ್ಕೊಳ್ಳಿ. ನಂತರ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನಂತರ ನಾನಿಲ್ಲಿ 1 ಚಮಚದಷ್ಟು ಗಸಗಸೆಯನ್ನು ಬಿಸಿ ಮಾಡಿಕೊಂಡು ಸೇರಿಸ್ತಾ ಇದ್ದೀನಿ. 2 ರಿಂದ 3 ಚಮಚದಷ್ಟು ಕರಿ ಎಳ್ಳನ್ನು ಕೂಡ ಬಿಸಿ ಮಾಡಿಕೊಂಡು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಮಾತ್ರ ನಾನು ಇಲ್ಲಿ ಸೈಡ್ಗೆ ಇಟ್ಟಿದ್ದೀನಿ. ನಂತರ ಹುರ್ಗಡ್ಲೆ ಪೌಡರ್ ಏನು ತಗೊಂಡಿದ್ವಲ್ಲ, ಆ ಪೌಡರನ್ನು ಸ್ವಲ್ಪನೇ ಸೇರಿಸ್ತಾ ಹೋಗಬೇಕು. ಫ್ರೆಂಡ್ಸ್, ಇದು ಬಿಸಿ ಇರುವಾಗಲೇ ಬೇಗ ಇದನ್ನು ಮಾಡ್ಕೋಬೇಕು.
ಸೊ ತಣ್ಣಗಾಗ್ತಾ ಹೋಗ್ತಾ ಹೋದರೆ ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ, ಉಂಡೆ ಕಟ್ಟೋಕೆ ಸರಿ ಆಗೋದಿಲ್ಲ. ಸೊ ನಂತರ ನಾನಿಲ್ಲಿ ಯಾಲಕ್ಕಿ ಪೌಡರನ್ನು ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ರೀತಿ ಯಾಲಕ್ಕಿ ಪೌಡರನ್ನು ನಾವು ಮನೆಯಲ್ಲೇ ಯಾವ ರೀತಿ ಮಾಡಬೇಕಂತ ಹೋದ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಸೊ ನೋಡಿಲ್ಲ ಅಂದರೆ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಚೆನ್ನಾಗಿ ಈಗ ಮಿಕ್ಸನ್ನು ಮಾಡ್ಕೊಳ್ಳಿ. ಸೊ ನಾವು ಹುರ್ಗಡ್ಲೆ ಹಾಕಿದ ತಕ್ಷಣವೇ ಸ್ವಲ್ಪ ತಿಳಿ ಆಗುತ್ತೆ, ಸೊ ಆದರೂ ಪರವಾಗಿಲ್ಲ. ಸೊ ಇದು ತಣ್ಣಗಾಗ್ತಾ ಆಗ್ತಾ ಗಟ್ಟಿ ಆಗ್ತಾ ಹೋಗುತ್ತೆ. ಫ್ರೆಂಡ್ಸ್, ನಿಮಗೆ ಹುರ್ಗಡ್ಲೆ ಪೌಡರು ಎಷ್ಟು ಬೇಕಲ್ಲ ಅಷ್ಟು ನೀವು ಸೇರಿಸ್ಕೋಬೋದು, ಜಾಸ್ತಿ ಕಡಿಮೆ ಅಂತ. ನಂತರ ಕೈಗೆ ಸ್ವಲ್ಪ ತುಪ್ಪವನ್ನು ಸ್ಪ್ರೆಡ್ ಮಾಡಿಕೊಂಡು ನಂತರ ನಮಗೆ ಯಾವ ಗಾತ್ರದ ಉಂಡೆ ಬೇಕಲ್ಲ ಆ ಗಾತ್ರದ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಏನಾದರೂ ನೀವು ಮಾಡ್ತಾ ಮಾಡ್ತಾ ಇದು ತಣ್ಣಗಾಯ್ತಪ್ಪ, ಉಂಡೆ ಸರಿಯಾಗಿ ಆಗ್ತಿಲ್ಲ ಅಂದರೆ ಮತ್ತೆ ಸ್ವಲ್ಪ ಗ್ಯಾಸ್ ಮೇಲೆ ಬಿಸಿ ಮಾಡ್ಕೊಳ್ಳಿ, ಮತ್ತೆ ನೀವು ಉಂಡೆಯನ್ನು ಕಟ್ಬೋದು. ಏನು ಭಯ ಪಡಬೇಕಾಗಿಲ್ಲ. ಸೊ ಯಾಕಂದರೆ ಒಂದ್ಸತಿ ಪಾಕ ತಣ್ಣಗಾದರೆ ಉಂಡೆ ಕಟ್ಟೋಕ್ಕೆ ಬರೋದಿಲ್ಲ. ಆ ಟೈಮಲ್ಲಿ ಏನು ಮಾಡಬೇಕಪ್ಪ ಅಂತಿರ್ತೀವಿ. ಸೊ ಆ ಟೈಮಲ್ಲಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಕೊಂಡು ಮತ್ತೆ ನೀವು ಉಂಡೆಯನ್ನು ಕಟ್ಬೋದು. ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಶೇಂಗಾ ಉಂಡೆದನ್ನು ಮಾಡಿದ್ವಿ ಅಂತ. ಹಾಗೆ ತುಂಬಾ ಸಾಫ್ಟಾಗಿ ಈಸಿಯಾಗಿ ರವೆ ಉಂಡೆ ಕೂಡ ನಾವು ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ರವೆ ಉಂಡೆ ಮಾಡಬೇಕು ಅನ್ನೋರಿದ್ರೆ ಸೊ ಮಿಸ್ ಮಾಡ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಮೊದಲಿಗೆ ನಾನು ಇಲ್ಲೊಂದು ಬಾಣಲಿಯನ್ನು ತಗೊಂಡಿದ್ದೀನಿ. ಫ್ರೆಂಡ್ಸ್, ಆದಷ್ಟು ನೀವು ರವೆ ಉಂಡೆ ಮಾಡುವಾಗ ಈ ರೀತಿ ದಪ್ಪ ದಳದ ಪಾತ್ರೆಯನ್ನೇ ತಗೋಬೇಕು. ಅದು ಯಾಕೆ ಅಂತ ಹೋಗ್ತಾ ಹೋಗ್ತಾ ಹೇಳ್ತೀನಿ. ನಂತರ ನಾನಿಲ್ಲಿ ಒಂದು 7 ರಿಂದ 3 ಚಮಚದಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ನಿಮಗೆ ತುಪ್ಪ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿ ಕೂಡ ಹಾಕೋಬಹುದು. ನಂತರ ನಿಮಗೆ ಯಾವ್ದು ಇಷ್ಟನೋ ಅದು ಇಲ್ಲಿ ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊಳ್ಳಿ. ಚೆನ್ನಾಗಿ ನಾವು ಡ್ರೈ ಫ್ರೂಟ್ಸನ್ನು 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಇದು ಕಲರ್ ಚೇಂಜ್ ಆದ ನಂತರ ಒಂದು ಕಪ್ಪಲ್ಲಿ ಇದನ್ನ ಸರ್ವನ್ನ ಮಾಡ್ಕೋಬೇಕು. ಫ್ರೆಂಡ್ಸ್, ನೀವು ಡ್ರೈ ಫ್ರೂಟ್ಸ್ ಹಾಕಲೇಬೇಕಂತೇನಿಲ್ಲ, ನಿಮಗೆ ಇಷ್ಟ ಇದ್ರೆ ಡ್ರೈ ಫ್ರೂಟ್ಸನ್ನು ಹಾಕಿ, ಇಲ್ಲಪ್ಪ ಅಂದ್ರೂ ಕೂಡ ನೀವು ಹಾಗೆ ರವೆ ಉಂಡೆಯನ್ನು ಮಾಡ್ಕೋಬಹುದು. ನಂತರ ನನಗೆ ಅದೇ ತುಪ್ಪದಲ್ಲಿ ದ್ರಾಕ್ಷಿಯನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇದು ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡು ಇದನ್ನು ಕೂಡ ಒಂದು ಕಪ್ಪಲ್ಲಿ ಸರ್ವನ್ನ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಈ ರವೆ ಉಂಡೆ ಅಂದರೆ ತುಂಬ ಈಸಿಯಾಗಿ ಬರುತ್ತೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿ ನೋಡಿ. ನಂತರ ನಾನಿಲ್ಲಿ 1 ಕಪ್ ಆಗುವಷ್ಟು ಚಿರೋಟಿ ರವೆಯನ್ನು ತಗೊಂಡಿದ್ದೀನಿ. ಯಾವಾಗಲೂ ನೀವು ಉಂಡೆ ಮಾಡಬೇಕಪ್ಪ ಅಂದರೆ ಚಿರೋಟಿ ರವೆಯನ್ನೇ ತಗೊಳ್ಳಿ. ಚಿರೋಟಿ ರವೆಯಿಂದ ಉಂಡೆ ತುಂಬ ಚೆನ್ನಾಗಾಗತ್ತೆ. ಸೊ ಇದು ಲೆಕ್ಕದ ಅಳತೆಯಿಂದ ಹೇಳಬೇಕಂದ್ರೆ ಒಂದು 1/4 kg ಆಗೋಷ್ಟು ರವೆಯನ್ನು ನಾನು ಇಲ್ಲಿ ತಗೊಂಡಿದ್ದೀನಿ. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 10 ನಿಮಿಷ ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್, ದಪ್ಪದಳದ ಪಾತ್ರೆ ಯಾಕೆ ತಗೋಬೇಕಪ್ಪ ಅಂದರೆ ಚಿರೋಟಿ ರವೆ ತುಂಬ ಸಣ್ಣಗಿರುತ್ತೆ. ಸೊ ತೆಳ್ಳಗಾಗಿರುವಂಥ ಪಾತ್ರೆ ನಾವು ತಗೊಂಡ್ರೆ ಇದು ಬೇಗನೆ ಕಲರ್ ಚೇಂಜ್ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿ ರವೆ ಉಂಡೆ ಆಗೋದಿಲ್ಲ. ಅದಕ್ಕೋಸ್ಕರ ದಪ್ಪದಳದ ಪಾತ್ರೆಯನ್ನು ತಗೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಒಂದು 10 ನಿಮಿಷ ಇಲ್ಲಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಕಲರ್ ಕೂಡ ಚೇಂಜ್ ಆಗಿದೆ. ಈಗ ಅದೇ ಕಪ್ಲಿಂದ 1 ಕಪ್ ಆಗುವಷ್ಟು ಒಣ ಕೊಬ್ಬರಿ ತುರಿಯನ್ನು ಸೇರಿಸ್ತಾ ಇದ್ದೀನಿ. ಅದನ್ನು ಕೂಡ ಹಾಕಿಬಿಟ್ಟು ಮತ್ತೆ ಒಂದು 5 ನಿಮಿಷ ನಾವು ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ಗ್ಯಾಸನ್ನು ನೀವು ಹೈ ಫ್ಲೇಮಲ್ಲೇ ಇಡಬಾರ್ದು, ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್, ನಾ ಹೇಳಿರುವಂಥ ಮೆಜರ್ಮೆಂಟ್ಲಿಂದ ನೀವು ಈ ಸತಿ ಬರುವಂಥ ವರಮಹಾಲಕ್ಷ್ಮಿ ಹಬ್ಬಕ್ಕೆ, ನಾಗರ ಪಂಚಮಿ ಹಬ್ಬಕ್ಕೆ ಮಾಡಿ ನೋಡಿ, ಖಂಡಿತ ನಿಮಗೆ ನಂಬಕ್ಕಾಗೋದಿಲ್ಲ, ಅಷ್ಟು ಚೆನ್ನಾಗಿ ಉಂಡೆ ಆಗುತ್ತೆ. ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಸಕ್ಕರೆಯನ್ನು ತರಿಯಾಗಿ ರುಬ್ಕೊಂಡು ತಗೊಂಡಿದ್ದೀನಿ. ಆದಷ್ಟು ತರಿಯಾಗಿ ರುಬ್ಕೊಳ್ಳಿ, ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋಕೆ. ಬಾಯಲ್ಲಿ ಒಂದು ರೀತಿಯಲ್ಲಿ ಸಕ್ಕರೆ ಸಿಕ್ಕಾಗ ತುಂಬಾ ಚೆನ್ನಾಗಿ ಅನಿಸುತ್ತೆ ರವೆ ಉಂಡೆ. ಸ್ವಲ್ಪ ತರಿಯಾಗಿ ರುಬ್ಕೊಂಡು ಸೇರಿಸ್ಕೋಬೇಕು. ಸಕ್ಕರೆ ಪುಡಿ ಹಾಕಿದ ಮೇಲೆ ಕೇವಲ 1 ನಿಮಿಷ ಇದನ್ನು ನಾವು ಫ್ರೈ ಮಾಡಿಕೊಂಡು ಈಗ ಗ್ಯಾಸನ್ನು ಆಫ್ ಮಾಡ್ಕೋಬೇಕು. ಫ್ರೆಂಡ್ಸ್, ನಂತರ ಇದಕ್ಕೆ ನಾನು ಅರ್ಧ ಚಮಚದಷ್ಟು ಯಾಲಕ್ಕಿ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಈ ರೀತಿ ಯಾಲಕ್ಕಿ ಪುಡಿಯನ್ನು ನಾವು ಯಾವ ರೀತಿ ಮಾಡಬೇಕಪ್ಪ ಅಂತ ಹೋದ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನೋಡಿಲ್ಲ ಅಂದರೆ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಫ್ರೈ ಮಾಡಿಟ್ಟಿರುವಂಥ ಡ್ರೈ ಫ್ರೂಟ್ಸ್ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ನೀವು ಹಬ್ಬಕ್ಕಿಂತ ಮುಂಚೆನೆ ಬೇಕಂದ್ರೆ ಈ ರೀತಿ ಪೌಡರ್ ರೀತಿ ಇದನ್ನ ಮಾಡಿಬಿಟ್ಟು ಒಂದು ಕಂಟೈನರ್ ಬಾಕ್ಸಲ್ಲಿ ಹಾಕಿ ಇಡ್ಬೋದು. ಎಷ್ಟು ದಿನ ಬೇಕಾದರೂ ನೀವು ಇದನ್ನು ಇಡ್ಬೋದು. ನಿಮ್ಗೆ ಯಾವಾಗ ಬೇಕಲ್ಲ ಆವಾಗ ನೀವು ಈ ರೀತಿ ಎಷ್ಟು ಬೇಕೋ ಅಷ್ಟು ಒಂದು ಪ್ಲೇಟಲ್ಲಿ ತಗೊಂಡು ಉಂಡೆಯನ್ನು ಕಟ್ಬೋದು. ಫ್ರೆಂಡ್ಸ್, ಇದಕ್ಕೆ ನಾವು ಯಾವುದೇ ಪಾಕ ಕೂಡ ಮಾಡ್ತಾ ಇಲ್ಲ, ನೋಡ್ತಾ ಇರ್ಬೋದು. ನಂತರ ನಾನಿಲ್ಲಿ 1/4 ಕಪ್ ಆಗೋಷ್ಟು ಹಾಲನ್ನು ತಗೊಂಡಿದ್ದೀನಿ. ಸ್ವಲ್ಪ ಹಾಲನ್ನು ಸೇರಿಸ್ತಾ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಯಾವ ಗಾತ್ರದ ಉಂಡೆ ಬೇಕಲ್ಲ ಆ ಗಾತ್ರದ ಉಂಡೆಯನ್ನು ನೀವು ಕಟ್ಬೋದು. ಫ್ರೆಂಡ್ಸ್, ಏನಾದರೂ ಹಾಲು ಸ್ವಲ್ಪ ಜಾಸ್ತಿ ಬಿತ್ತಪ್ಪ ಅಂದರೆ ನೀವು ಇನ್ನು ಸ್ವಲ್ಪ ರವೆಯನ್ನು ಸೇರಿಸ್ಕೋಬೋದು.
ಜಾಸ್ತಿ ರವೆ ರವೆ ಅನಿಸಿದ್ರೆ ಸ್ವಲ್ಪ ಹಾಲನ್ನು ಸೇರಿಸ್ಕೋಬಹುದು. ಈ ರೀತಿ ಮಾಡೋದ್ರಿಂದ ನಿಮ್ದು ಉಂಡೆ ಇಲ್ಲಿ ಕೆಡೋದಿಲ್ಲ, ಪರ್ಫೆಕ್ಟ್ ಆಗಿ ಉಂಡೆ ರೆಡಿ ಆಗುತ್ತೆ. ರವೆ ಸ್ವಲ್ಪ ಬಿಸಿ ಇರುವಾಗಲೇ ಹಾಲನ್ನು ಸೇರಿಸ್ಕೋಬೇಕು. ಹಾಲು ತಣ್ಣಗಾಗಿರಬೇಕು. ಹಾಲು ಕಾಸಿ ಆರಿಸಿರುವಂಥ ಹಾಲನ್ನೇ ತಗೊಳ್ಳಿ. ಸೊ ಈಗ ನಾನಿಲ್ಲಿ ಉಂಡೆ ಕಟ್ಬಿಟ್ಟು ಮೇಲ್ಗಡೆ ದ್ರಾಕ್ಷಿಯನ್ನು ಇಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಸೊ ಬೇಕಂದ್ರೆ ಇಡ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದು ಸ್ವಲ್ಪ ಬಿಸಿ ಇರುವಾಗ ಸ್ವಲ್ಪ ಮೆತ್ತಗಾಗಿರುತ್ತೆ. ಇದು ತಣ್ಣಗಾಗ್ತಾ ಆಗ್ತಾ ಉಂಡೆ ಗಟ್ಟಿ ಆಗ್ತಾ ಹೋಗುತ್ತೆ. ಸೊ ಇದೇನಾದರೂ ರವೆ ಸ್ವಲ್ಪ ತಣ್ಣಗಾದ್ರೆ ಮತ್ತೆ ಗ್ಯಾಸ್ ಮೇಲೆ ಇಟ್ಬಿಟ್ಟು ಸ್ವಲ್ಪನೇ ಬಿಸಿ ಮಾಡ್ಕೊಳ್ಳಿ. ಮತ್ತೆ ಇದಕ್ಕೆ ಹಾಲನ್ನು ಸೇರಿಸಿ ನೀವು ಉಂಡೆಯನ್ನು ಕಟ್ಬೋದು. ಯಾಕಂದರೆ ಕೆಲವರು 1 kg 2 kg ಉಂಡೆಯನ್ನು ಮಾಡ್ತಾ ಇರ್ತಾರೆ. ಸ್ವಲ್ಪ ನಾವು ಪಾಕ ಗಟ್ಟಿ ಆದರೆ ಉಂಡೆ ಕಟ್ಟಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ರವೆಯನ್ನು ಸ್ವಲ್ಪ ಸ್ವಲ್ಪನೇ ತಗೊಂಡು ಉಂಡೆಯನ್ನು ಕಟ್ಬೋದು. ಯಾಕಂದರೆ ರವೆ ತಣ್ಣಗಾದರೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ, ಮತ್ತೆ ಇದಕ್ಕೆ ಹಾಲನ್ನು ಸೇರಿಸ್ಕೊಂಡು ಮತ್ತೆ ನೀವು ಉಂಡೆಯನ್ನು ಕಟ್ಬೋದು. ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ರವೆ ಉಂಡೆಯನ್ನು ಮಾಡಿದ್ವಿ ಅಂದ್ಬಿಟ್ಟು. ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ರವೆ ಉಂಡೆನ ಮಾಡ್ತಾ ಇದ್ದೀವಿ ಅಂತ ಅನ್ನೋರಿದ್ರೆ ಸೊ ಮಿಸ್ ಮಾಡ್ದೇನೆ ನಾನು ಹೇಳಿರುವಂಥ ಟಿಪ್ಸನ್ನು ಫಾಲೋ ಮಾಡಿ, ನಾನು ಹೇಳಿರುವಂಥ ಮೆಜರ್ಮೆಂಟನ್ನು ಉಪಯೋಗಿಸ್ಕೊಂಡು ನೀವು ರವೆ ಉಂಡೆನ ಮಾಡಿ ಪರ್ಫೆಕ್ಟಾಗಿ ಇಲ್ಲಿ ರವೆ ಉಂಡೆ ರೆಡಿ ಆಗುತ್ತೆ. ಈಗ ನಾನು ನಿಮಗೆ ಬೇಸನ್ ಉಂಡೆ ಕೂಡ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ನಂತರ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ತುಪ್ಪವನ್ನು ತಗೊಂಡಿದ್ದೀನಿ. ಫ್ರೆಂಡ್ಸ್, ತುಪ್ಪ ನಾವು ಒಂದೇ ಸತಿ ಹಾಕಬಾರ್ದು, ಸ್ವಲ್ಪ ಸ್ವಲ್ಪ ಮಾಡ್ತಾ ತುಪ್ಪವನ್ನು ಸೇರಿಸ್ತಾ ಹೋಗಬೇಕು. ನೀವು ಬೇಕಂದ್ರೆ ತುಪ್ಪದ ಕ್ವಾಂಟಿಟಿಯನ್ನು ಜಾಸ್ತಿ ಕೂಡ ಮಾಡ್ಕೋಬಹುದು. ನಂತರ ನಾನಿಲ್ಲಿ 2 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಕಡಲೆ ಹಿಟ್ಟು ಹಾಕಿದ ನಂತರ ನಾವು ಗ್ಯಾಸನ್ನು ಆನ್ ಮಾಡಬೇಕು. ಫ್ರೆಂಡ್ಸ್, ತುಪ್ಪ ನೀವು ನಿಮ್ಮ ಕ್ವಾಂಟಿಟಿ ಪ್ರಕಾರ ಜಾಸ್ತಿ ಕೂಡ ತಗೋಬಹುದು, ಆದರೆ ಅರ್ಧ ಕಪ್ಗಿಂತ ಕಡಿಮೆ ತಗೋಕ್ಕೆ ಹೋಗಬೇಡಿ, ಚೆನ್ನಾಗಿ ಆಗೋದಿಲ್ಲ ಬೇಸನ್ ಉಂಡೆ. ಬೇಕ್ರಿಗಳಲ್ಲೆಲ್ಲ ತುಂಬ ಅಂದರೆ ತುಂಬಾ ತುಪ್ಪ ಎಲ್ಲ ಹಾಕಿರ್ತಾರೆ. ಸೊ ಇಲ್ಲಪ್ಪ ಅಂದರೂ 2 ಕಪ್ ಕಡಲೆ ಹಿಟ್ಟಿಗೆ 1 ಕಪ್ ಆಗುವಷ್ಟು ತುಪ್ಪವನ್ನು ಅವರು ಸೇರಿಸಿರ್ತಾರೆ. ಒಂದು 10 ನಿಮಿಷ ನಾನು ಫ್ರೈ ಮಾಡಿಕೊಂಡು ನಂತರ ಮತ್ತೆ ಸ್ವಲ್ಪ ತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ಇದೇ ರೀತಿಯಾಗಿ ನಾವು ಮತ್ತೆ ಒಂದು 10 ನಿಮಿಷ ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಫ್ರೆಂಡ್ಸ್, ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನೀವು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಫ್ರೈ ಮಾಡ್ಕೋಬೇಕು. ಈ ರೀತಿ ಚಿಕ್ಕ ಪುಟ್ಟ ಗಂಟುಗಳಾದರೆ ಸೊ ಸ್ಪೂನ್ನಿಂದನೇ ಹೊಡಿತಾ ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಟೋಟಲ್ ಆಗಿ ನಾವಿಲ್ಲಿ 25 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೋಬೇಕು. ಇದು ತುಂಬಾ ಇಂಪಾರ್ಟೆಂಟು. ಯಾಕಪ್ಪ ಅಂದರೆ ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ಫ್ರೈ ಮಾಡ್ಕೋತೀವಲ್ಲ ಅಷ್ಟು ಚೆನ್ನಾಗಿ ನಮ್ದು ಇಲ್ಲಿ ಬೇಸನ್ ಉಂಡೆ ರೆಡಿ ಆಗತ್ತೆ. ನೋಡ್ತಾ ಇರ್ಬೋದು, ಈಗ ನಾನು ಚೆನ್ನಾಗಿ ಒಂದು 25 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ಉಳಿದಿರುವಂಥ ತುಪ್ಪವನ್ನೆಲ್ಲ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಸ್ವಲ್ಪ 1 ಸ್ಪೂನ್ ಆಗುವಷ್ಟು ಸೈಡ್ಗೆ ಇಟ್ಟಿದ್ದೀನಿ. ಈಗ ಕೊನೆಯಲ್ಲಿ ನಾವು ತುಪ್ಪ ಹಾಕಿದ ಮೇಲೆ ಇದು ಚೆನ್ನಾಗಿ ಸ್ವಲ್ಪ ಮೆಲ್ಟ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಮೆಲ್ಟ್ ಆದಮೇಲೆ ಭಯ ಪಡೋದೇನಿಲ್ಲ. ಸೊ ಇದು ಚೆನ್ನಾಗಿ ಮತ್ತೆ ಒಂದು 5 ರಿಂದ 10 ನಿಮಿಷ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಕೇವಲ ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡ್ರೂ ಕೂಡ ಸಾಕಾಗತ್ತೆ. ಯಾಕಂದರೆ ತುಪ್ಪ ಎಲ್ಲ ಚೆನ್ನಾಗಿ ರಿಲೀಸ್ ಆಗಲಿ ಅನ್ನೋ ಕಾರಣಕ್ಕೆ ಮತ್ತೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು, ಕೈಯಲ್ಲಿ ಹಿಡಿದ್ರೆ ಉಂಡೆ ಆಗ್ತಾ ಇದೆ. ಇದು ಬಿಸಿ ಇರೋ ಕಾರಣಕ್ಕೆ ನನಗೆ ಹಿಡಿಯೋಕ್ಕಾಗಲಿಲ್ಲ. ಸೊ ಈಗ ನಾನು ಗ್ಯಾಸನ್ನು ಆಫ್ ಮಾಡಿ ಒಂದು ಪ್ಲೇಟಿಗೆ ಸರ್ವನ್ನ ಮಾಡ್ತಾ ಇದ್ದೀನಿ. ಟೋಟಲ್ ಆಗಿ ನಾನಿಲ್ಲಿ 30 ನಿಮಿಷಗಳ ಕಾಲ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಇದನ್ನ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಫ್ರೆಂಡ್ಸ್, ಇದು ಪೂರ್ತಿ ತಣ್ಣಗೂ ಆಗಬಾರ್ದು, ಸ್ವಲ್ಪ ಕೈ ಹಿಡಿದ್ರೆ ಉಗುರು ಬೆಚ್ಚಾಗಿರಬೇಕು. ಈ ರೀತಿ ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ನಾವು ಇದಕ್ಕೆ ಸಕ್ಕರೆಯನ್ನು ಸೇರಿಸಬೇಕಾಗತ್ತೆ. ನಾನಿಲ್ಲಿ ಅರ್ಧ ಚಮಚದಷ್ಟು ಯಾಲಕ್ಕಿ ಪೌಡರನ್ನು ಸೇರಿಸಿದ್ದೀನಿ. ಈ ಯಾಲಕ್ಕಿ ಪೌಡರನ್ನು ಮನೆಯಲ್ಲಿ ಯಾವ ರೀತಿ ಮಾಡೋದಂತ ಹೋದ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನೋಡಿಲ್ಲಪ್ಪ ಅಂದರೆ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಬೇಸನ್ ಉಂಡೆಗೆ ಬುರಾ ಸಕ್ಕರೆಯನ್ನೇ ಹಾಕಬೇಕು. ಬೇಕ್ರಿಗಳಲ್ಲೆಲ್ಲ ಬುರಾ ಸಕ್ಕರೆಯನ್ನೇ ಯೂಸ್ ಮಾಡ್ತಾರೆ. ಫ್ರೆಂಡ್ಸ್, ನಾನಿಲ್ಲಿ 1 ಕಪ್ ಆಗೋಷ್ಟು ಬುರಾ ಸಕ್ಕರೆಯನ್ನು ತಗೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪನೇ ಸೇರಿಸ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ಬುರಾ ಸಕ್ಕರೆ ಕೂಡ ನಾವು ಯಾವ ರೀತಿ ಮನೆಯಲ್ಲಿ ರೆಡಿ ಮಾಡೋದಂತ ಹೋದ ವಿಡಿಯೋದಲ್ಲಿ ಅದು ಕೂಡ ತೋರಿಸ್ಕೊಟ್ಟಿದ್ದೀನಿ. ಅದು ಕೂಡ ನೀವು ಇನ್ನೂವರೆಗೂ ನೋಡಿಲ್ಲ ಅಂದರೆ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಮನೆಯಲ್ಲಿ ನಾವು ಬುರಾ ಸಕ್ಕರೆ ಮಾಡ್ದೇನೆ ಮನೆಯಲ್ಲಿ ಇರುವಂಥ ಸಕ್ಕರೆಯನ್ನು ರುಬ್ಬಿಟ್ಟು ಸೇರಿಸ್ತೀವಿ. ಅದಕ್ಕೋಸ್ಕರನೇ ನಮ್ಮ ಬೇಸನ್ ಉಂಡೆ ಇಲ್ಲಿ ಸರಿಯಾಗಿ ಆಗೋದಿಲ್ಲ. ಮತ್ತೆ ನಾನಿಲ್ಲಿ ಸ್ವಲ್ಪನೇ ತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ನೀವು ಬೇಕಂದರೆ ಇನ್ನು 1/4 ಕಪ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೋಬೋದು. ತುಪ್ಪ ಎಷ್ಟು ಸೇರಿಸ್ತೇವಲ್ಲ ಅಷ್ಟು ಚೆನ್ನಾಗಿ ಬೇಸನ್ ಉಂಡೆ ಇಲ್ಲಿ ರೆಡಿ ಆಗುತ್ತೆ. ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಚೆನ್ನಾಗುತ್ತೆ. ಒಂದ್ಸತಿ ಆದರೂ ಮನೆಯಲ್ಲಿ ಬೇಸನ್ ಉಂಡೆ ಟ್ರೈ ಮಾಡಿ, ಖಂಡಿತ ಪ್ರತಿಯೊಬ್ಬರು ನಿಮ್ಮನ್ನು
ಫಸ್ಟ್ ಟೈಮ್ ಮಾಡಿದಾಗ ಕೇಳ್ತಾರೆ, ನೀವು ಬೇಕ್ರಿಯಿಂದನೇ ತರಿಸಿದ್ದೀರಾ ಈ ಉಂಡೆ ಅಂದ್ಬಿಟ್ಟು. ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿ ಮಾಡಿದ್ರಂತೂ ತುಂಬಾ ಚೆನ್ನಾಗಾಗುತ್ತೆ. ನೀವು ಬೇಕಂದ್ರೆ ಇದರಲ್ಲಿ ಡ್ರೈ ಫ್ರೂಟ್ಸ್ ಕೂಡ ಸೇರಿಸ್ಕೋಬೋದು. ಈ ರೀತಿ ಕೈಯಲ್ಲಿ ರೌಂಡಾಗಿ ಮಾಡ್ಕೋಬೇಕು. ಅಂಗೈಯಲ್ಲಿ ಇಟ್ಬಿಟ್ಟು ಈ ರೀತಿ ರೌಂಡ್ ಮಾಡ್ಕೊಳ್ಳೋದ್ರಿಂದ ಸೊ ಉಂಡೆ ಮೇಲೆ ಒಂದು ರೀತಿ ಶೈನಿಂಗ್ ಬರುತ್ತೆ. ಸೊ ನಿಮಗೆ ಈ ರೀತಿ ಮಾಡೋಕ್ಕೆ ಕಂಫರ್ಟೇಬಲ್ ಆಗ್ತಿಲ್ಲಪ್ಪ ಅಂದರೆ ಒಂದೇ ಕೈಯಲ್ಲಿ ತಗೊಂಡ್ಬಿಟ್ಟು ಈ ರೀತಿ ರೌಂಡ್ ಮಾಡ್ಕೊಳ್ಳಿ. ಈ ರೀತಿ ರೌಂಡ್ ಮಾಡ್ಕೊಳ್ಳೋದ್ರಿಂದ ಕೂಡ ತುಂಬ ಚೆನ್ನಾಗಿ ಉಂಡೆ ಮೇಲೆ ಶೈನಿಂಗ್ ಬರುತ್ತೆ. ನೀವು ನೋಡ್ತಾ ಇರ್ಬೋದು, ತುಪ್ಪ ಎಲ್ಲ ಮೇಲ್ಗಡೆ ಕಾಣ್ತಾ ಇದೆ. ಈ ರೀತಿ ಕಾಣೋಕೆ ಕೈಲಿಂದ ನಾವು ಚೆನ್ನಾಗಿ ಇದನ್ನ ಶೇಕ್ ಮಾಡ್ಕೋಬೇಕು. ಮೇಲ್ಗಡೆ ನಿಮಗೆ ಡ್ರೈ ಫ್ರೂಟ್ಸ್ ಯಾವ್ದು ಇಷ್ಟನೋ ಅದನ್ನ ಅಲಂಕಾರಕ್ಕೆ ಇಡ್ಬೋದು. ಇದೇ ರೀತಿಯಾಗಿ ನಾನಿಲ್ಲಿ ಎಲ್ಲ ಉಂಡೆಯನ್ನು ಮಾಡಿ ಒಂದು ಪ್ಲೇಟಲ್ಲಿ ಇಡ್ತಾ ಇದ್ದೀನಿ ಫ್ರೆಂಡ್ಸ್. ಏನಾದರೂ ಇದು ತಣ್ಣಗಾಯಿತು ಪೂರ್ತಿ, ಸೊ ಉಂಡೆ ಕಟ್ಟಕ್ಕೆ ಬರ್ತಾ ಇಲ್ಲಪ್ಪ ನಮಗೆ ಅಂದರೆ ಸೊ ಭಯ ಪಡೋದೇನು ಬೇಡ. ಇದಕ್ಕೆ ಸ್ವಲ್ಪನೇ ತುಪ್ಪವನ್ನು ಸೇರಿಸ್ಕೊಳ್ಳಿ. ಬೇಕಂದ್ರೆ ನೀವು ಉಗುರು ಬೆಚ್ಚಗೆ ತುಪ್ಪ ಬಿಸಿ ಮಾಡಿಕೊಂಡು ಕೂಡ ಸೇರಿಸ್ಕೋಬೋದು, ಹಾಗೆ ಕೂಡ ಸೇರಿಸ್ಕೋಬೋದು. ಸ್ವಲ್ಪ ತುಪ್ಪ ಸೇರಿಸ್ತಾ ಉಂಡೆಯನ್ನು ನೀವು ಕಟ್ಬೋದು. ತುಂಬ ಈಸಿಯಾಗಿ ಉಂಡೆ ಇದು ರೆಡಿ ಆಗುತ್ತೆ. ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಬೇಸನ್ ಉಂಡೆ ಕೂಡ ಮಾಡ್ಬೋದಂತ. ಹಾಗೆ ನೆಕ್ಸ್ಟ್ ನಾನು ನಿಮ್ಗೆ ಇಲ್ಲಿ ಕೊಬ್ಬರಿ ಉಂಡೆಯನ್ನು ಕೂಡ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ನೀವು ಕೊಬ್ಬರಿ ಉಂಡೆ ಅಂತ ಕೂಡ ಹೇಳ್ಬೋದು, ಇಲ್ಲಪ್ಪ ಅಂದರೆ ಡ್ರೈ ಫ್ರೂಟ್ಸ್ ಉಂಡೆ ಅಂತ ಕೂಡ ನೀವು ಇದಕ್ಕೆ ಕರಿಬೋದು. ಮೊದಲಿಗೆ ಒಂದು ಬಾಣಲಿಯಲ್ಲಿ ನಾನು 2 ಚಮಚದಷ್ಟು ಗಸಗಸೆಯನ್ನು ಸೇರಿಸ್ತಾ ಇದ್ದೀನಿ. ನಾವು ಕೇವಲ 1 ನಿಮಿಷ ಮಾತ್ರ ಇದನ್ನು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಫ್ರೆಂಡ್ಸ್. ಈಗ ಒಂದು ಪ್ಲೇಟಲ್ಲಿ ಸರ್ವನ್ನ ಮಾಡ್ಕೋತಾ ಇದ್ದೀನಿ. ಅದೇ ಬಾಣಲಿಗೆ ನಾನಲ್ಲಿ 2 ಚಮಚದಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ನಿಮಗೆ ತುಪ್ಪ ಕಡಿಮೆ ಬೇಕಂದ್ರೆ ತುಪ್ಪ ಕಡಿಮೆ ಕೂಡ ನೀವು ಸೇರಿಸ್ಕೋಬಹುದು. ನಿಮಗೆ ಇಷ್ಟ ಆಗಿರುವಂಥ ಡ್ರೈ ಫ್ರೂಟ್ಸನ್ನು ನೀವು ಇದಕ್ಕೆ ಸೇರಿಸ್ಕೋಬಹುದು. ಫ್ರೆಂಡ್ಸ್ ಡ್ರೈ ಫ್ರೂಟ್ಸ್ ಕೂಡ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟನ್ನು ನೀವು ಸೇರಿಸ್ಕೋಬಹುದು. ಜಾಸ್ತಿ ಕೂಡ ಸೇರಿಸ್ಕೋಬಹುದು, ಕಡಿಮೆ ಕೂಡ ಸೇರಿಸ್ಕೋಬಹುದು. ಡ್ರೈ ಫ್ರೂಟ್ಸ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತಲ್ಲ ಅದನ್ನ ಕೂಡ ನೀವು ಸೇರಿಸ್ಕೊಂಡು ಚೆನ್ನಾಗಿ ನಾವು ಇದನ್ನು ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ. ಸೊ ಸ್ವಲ್ಪ ಇದು ಕಲರ್ ಚೇಂಜ್ ಆಗಬೇಕು. ನಂತರ ನಾನಿಲ್ಲಿ ಉತ್ತತ್ತಿಯನ್ನು ತಗೊಂಡಿದ್ದೀನಿ, ಬೀಜವನ್ನು ತೆಗೆದ್ಬಿಟ್ಟು. ನಂತರ ಇದಕ್ಕೆ ಒಂದು 6 ಯಾಲಕ್ಕಿಯನ್ನು ಸೇರಿಸಿ ತರಿತರಿಯಾಗಿ ರುಬ್ಕೋತಾ ಇದ್ದೀನಿ. ಈ ರೀತಿಯಾಗಿ ತರಿತರಿಯಾಗಿ ರುಬ್ಕೊಂಡು ನಂತರ ಇದನ್ನು ಕೂಡ ನಾವು ಸೇರಿಸ್ಕೋಬೇಕು. ಉತ್ತತ್ತಿ ಕೂಡ ಸಿಹಿ ಇರುತ್ತೆ, ಸೊ ಇದು ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನನ್ನ ಮಗ ಹಾಗೆ ಉತ್ತತ್ತಿ ಕೊಟ್ಟರೆ ತಿನ್ನೋದಿಲ್ಲ, ಸೊ ಅದ್ರಗೋಸ್ಕರ ನಾನಿಲ್ಲಿ ರುಬ್ಬಿಟ್ಟು ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ಕಲ್ಲಂಗಡಿ ಬೀಜವನ್ನು ಕೂಡ ಸೇರಿಸಿದ್ದೀನಿ. ಇದನ್ನು ಕೂಡ ನಾವು 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಎಲ್ಲ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಇದನ್ನು ಕೂಡ ಒಂದು ಪ್ಲೇಟಲ್ಲಿ ಸರ್ವನ್ನ ಮಾಡ್ಕೋಬೇಕು ಫ್ರೆಂಡ್ಸ್. ನಂತರ ನಾನು ಅದೇ ಬಾಣಲಿಗೆ ಮತ್ತೆ 2 ಚಮಚದಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ನಂತರ ನಾನಿಲ್ಲಿ ಒಣ ದ್ರಾಕ್ಷಿಯನ್ನು ಸೇರಿಸ್ತಾ ಇದ್ದೀನಿ. ದ್ರಾಕ್ಷಿಯನ್ನು ಕೂಡ ನಾವು ಕೇವಲ 1 ನಿಮಿಷ ಫ್ರೈ ಮಾಡಿಕೊಂಡು ನಂತರ ಇದನ್ನು ಕೂಡ ಒಂದು ಕಪ್ಪಲ್ಲಿ ಸರ್ವನ್ನ ಮಾಡಿಕೊಂಡು ಸೈಡ್ಗೆ ಇಟ್ಕೋಬೇಕು. ನಂತರ ನಾನಿಲ್ಲಿ ತೆಂಗಿನಕಾಯನ್ನ ಈ ರೀತಿ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ನಿಮಗೆ ತುರಿಯೋಕೆ ಕಷ್ಟಪ್ಪ ಅಂದರೆ ನೀವು ತೆಂಗಿನಕಾಯನ್ನ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ತರಿಯಾಗಿ ರುಬ್ಕೋಬಹುದು. ನಾನಿಲ್ಲಿ ಹಸಿ ತೆಂಗಿನಕಾಯನ್ನ ತುರಿದ್ಬಿಟ್ಟು ಇಟ್ಟಿದ್ದೀನಿ ಫ್ರೆಂಡ್ಸ್. ನೀವು ಬೇಕಂದ್ರೆ ಒಣ ಕೊಬ್ಬರಿಯಿಂದ ಕೂಡ ಮಾಡ್ಕೋಬಹುದು, ಇಲ್ಲಪ್ಪ ಅಂದರೆ ಹಸಿ ತೆಂಗಿನಕಾಯಿಯಿಂದ ಕೂಡ ಮಾಡ್ಕೋಬಹುದು. ಒಂದು ಕಪ್ಪು ಅಥವಾ ಒಂದು ಪಾತ್ರೆಯಿಂದ ಮೆಜರ್ಮೆಂಟನ್ನಾಗಿ ಮಾಡ್ಕೋಬೇಕು. ನಾನಿಲ್ಲಿ ಒಂದೇ ಕಪ್ಲಿಂದ ಮೆಜರ್ಮೆಂಟನ್ನಾಗಿ ಮಾಡಿಕೊಂಡು ತಗೋತಾ ಇದ್ದೀನಿ. 4 ಕಪ್ ಆಗುವಷ್ಟು ತೆಂಗಿನಕಾಯನ್ನ ಸೇರಿಸಿದ್ದೀನಿ ಫ್ರೆಂಡ್ಸ್, ತುರಿದಿರುವಂಥದ್ದು. ಸೊ ಇದನ್ನ ಈಗ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಕೂಡ ನಾವು ಒಂದು 2-3 ನಿಮಿಷ ಫ್ರೈ ಮಾಡ್ಕೋಬೇಕು. ನಮ್ಮ ಮನೇಲಿ ಇಲ್ಲಿ ಸಿಕ್ಕಾಪಟ್ಟೆ ತೆಂಗಿನಕಾಯಿ ಒಡೆದಿದ್ದವು, ಸೊ ಅದ್ರಗೋಸ್ಕರ ನಾನಿಲ್ಲಿ ಆ ತೆಂಗಿನಕಾಯಿಯಿಂದನೇ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಜಾಸ್ತಿ ದಿನ ಇಡೋದಾದರೆ ಸೊ ನೀವು ಒಣ ಕೊಬ್ಬರಿಯನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಇದು ಜಾಸ್ತಿ ದಿನ ಉಳಿಯೋದಿಲ್ಲ, ನಮ್ಮ ಮನೆಯಲ್ಲಿ 8 ದಿನದಲ್ಲಿ ಖಾಲಿ ಆಗಿಬಿಡುತ್ತೆ. ಅದ್ರಗೋಸ್ಕರ ನಾನಿಲ್ಲಿ ಹಸಿ ತೆಂಗಿನಕಾಯಿಯಿಂದನೇ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಕೂಡ ಒಂದು 2-3 ನಿಮಿಷ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಸರ್ವನ್ನ ಮಾಡ್ಕೋಬೇಕು. ಫ್ರೆಂಡ್ಸ್ ನಿಮ್ಮ ಮನೇಲಿ ಕೂಡ ಚಿಕ್ಕ ಮಕ್ಕಳಿದ್ರೆ ಕೆಲವು ಟಿಪ್ಸ್ ಬೇಕಪ್ಪ, ಚಿಕ್ಕ ಮಕ್ಕಳಿಗೋಸ್ಕರ ದಪ್ಪ ಆಗೋಕೆ ಯಾವ ರೀತಿ ಚಿಕ್ಕ ಮಕ್ಕಳಿಗೆ ಏನೆಲ್ಲ ತಿನ್ನಿಸ್ಬೇಕು ಅನ್ನೋದು ಟಿಪ್ಸ್ ಏನಾದರೂ ಬೇಕಂದರೆ ಪ್ಲೀಸ್ ಕಮೆಂಟನ್ನು ಹಾಕಿ ಫ್ರೆಂಡ್ಸ್. ಕೆಲವು ಟಿಪ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಇದ್ದೀನಿ. ನಂತರ ಇಲ್ಲಿ ಡ್ರೈ ಫ್ರೂಟ್ಸನ್ನು ನಾನು ಸೇರಿಸ್ತಾ ಇದ್ದೀನಿ.
ಇದನ್ನು ಕೂಡ ಈಗ ನಾವು ಚೆನ್ನಾಗಿ ಒಂದ್ಸತಿ ಮಿಕ್ಸನ್ನು ಮಾಡ್ಕೋಬೇಕು. ಫ್ರೆಂಡ್ಸ್, ನನ್ನ ಮಗ ಕೂಡ ತುಂಬ ಅಂದರೆ ತುಂಬ ಸಣ್ಣ ಇದ್ದ. ಸೊ ಅವನಿಗೆ ನಾನು ಏನೆಲ್ಲ ಟಿಪ್ಸನ್ನು ಟ್ರೈ ಮಾಡಿದ್ದೀನಲ್ಲ ಆ ಟಿಪ್ಸನ್ನು ನಾನು ನಿಮ್ಮ ಜೊತೆ ಶೇರಿಂಗನ್ನು ಮಾಡ್ಕೋಬೇಕು ಅನ್ಕೋತಾ ಇದ್ದೀನಿ. ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಕಮೆಂಟನ್ನು ಹಾಕಿ ಫ್ರೆಂಡ್ಸ್. ನಂತರ ನಾನಿಲ್ಲಿ ಅದೇ ಬಾಣಲಿಗೆ 2 ಚಮಚದಷ್ಟು ತುಪ್ಪವನ್ನು ಸೇರಿಸಿದ್ದೀನಿ. 1 ಕಪ್ ಆಗುವಷ್ಟು ಬೆಲ್ಲವನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಕಪ್ಲಿಂದನೇ ನಾನು ಕೊಬ್ಬರಿಯನ್ನು ತಗೊಂಡಿದ್ದೆ. ಸೊ ಇದೇ ಕಪ್ಲಿಂದ ನಾನಿಲ್ಲಿ ಬೆಲ್ಲವನ್ನು ಕೂಡ ಸೇರಿಸಿದ್ದೀನಿ. ಸೊ ನೀವು ಸಿಹಿ ಜಾಸ್ತಿ ತಿನ್ನೋರಾದರೆ 2 ಕಪ್ ಆಗುವಷ್ಟು ಕೂಡ ಬೆಲ್ಲ ಸೇರಿಸ್ಕೋಬಹುದು. ಇಲ್ಲಪ್ಪ ಅಂದರೆ 1.5 ಕಪ್ ಆಗುವಷ್ಟು ಬೆಲ್ಲವನ್ನು ಕೂಡ ಸೇರಿಸ್ಕೋಬಹುದು. ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ನಾವು ಇದನ್ನು ಒಂದು 3 ರಿಂದ 4 ನಿಮಿಷ ಕುಕ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು, ಇಲ್ಲಿ 3 ರಿಂದ 4 ನಿಮಿಷ ಕುಕ್ ಆಗಿದೆ. ಒಂದು 2 ರಿಂದ 3 ಕುದಿ ಬಂದರೆ ಸಾಕು ಫ್ರೆಂಡ್ಸ್. ನಮಗೆ ಇಲ್ಲಿ ಬೆಲ್ಲ ಕೂಡ ಕರಗಿದ್ರೆ ಸಾಕಾಗತ್ತೆ. ಈಗ ನಾನಿಲ್ಲಿ ಗ್ಯಾಸನ್ನು ಆಫ್ ಮಾಡಿ ಸ್ವಲ್ಪನೇ ಚೆನ್ನಾಗಿ ಮಿಕ್ಸನ್ನು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದನ್ನ ಈಗ ನಾವು ಕೊಬ್ಬರಿಯಲ್ಲಿ ಸೇರಿಸ್ಕೋಬೇಕು. ಬಿಸಿ ಬಿಸಿ ಇರುವಾಗಲೇ ಈ ರೀತಿ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ನಾವು ಇದನ್ನು ಮಿಕ್ಸನ್ನು ಮಾಡ್ಕೋಬೇಕು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಪ್ರೆಸ್ ಮಾಡಿ. ನಾನು ಮಾಡ್ತಾ ಇರೋಂಥ ಪ್ರತಿ ಒಂದು ವಿಡಿಯೋನು ಫಸ್ಟು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೂ ಕೂಡ ಒಂದು ಕಮೆಂಟನ್ನು ಹಾಕಿ, ಇಷ್ಟ ಆಗಲಿಲ್ಲ ಅಂದರೂ ಕೂಡ ಒಂದು ಕಮೆಂಟನ್ನು ಹಾಕಿ ಫ್ರೆಂಡ್ಸ್. ನೀವು ಒಂದು ಕಮೆಂಟ್ ಹಾಕೋದ್ರಿಂದ ನನಗೆ ನೆಕ್ಸ್ಟ್ ವಿಡಿಯೋ ಮಾಡಬೇಕನ್ನೋದೊಂದು ಆಸೆ ಕೂಡ ಉಂಟಾಗತ್ತೆ. ಫ್ರೆಂಡ್ಸ್, ನನಗಿಲ್ಲಿ ಎಲ್ಲ ಪಾಕವನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸನ್ನು ಮಾಡ್ತಾ ಇದ್ದೀನಿ. ಬಿಸಿ ಬಿಸಿ ಇರುವಾಗಲೇ ನಾವು ಉಂಡೆಯನ್ನು ಕಟ್ಕೋಬೇಕು. ಕೊನೆಯಲ್ಲಿ ನಾನು ಗಸಗಸೆಯನ್ನು ಸೇರಿಸ್ತಾ ಇದ್ದೀನಿ. ಈ ರೀತಿ ಕೊನೆಯಲ್ಲಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ, ಮೇಲ್ಗಡೆ ವೈಟ್ ಆಗಿ. ಸ್ವಲ್ಪನೇ ಕೈಗೆ ತುಪ್ಪವನ್ನು ಸವರ್ಕೊಂಡ್ಬಿಟ್ಟು ಉಂಡೆಯನ್ನಾಗಿ ಮಾಡಬೇಕು. ಸ್ವಲ್ಪ ಲೈಟಾಗಿ ಬಿಸಿ ಬಿಸಿ ಇರುವಾಗಲೇ ಉಂಡೆಯನ್ನಾಗಿ ಮಾಡಬೇಕು ಫ್ರೆಂಡ್ಸ್. ಈ ರೀತಿ ಉಂಡೆಯನ್ನು ಕಟ್ಬಿಟ್ಟು ನಡುವಿಗೆ ನಾನು ದ್ರಾಕ್ಷಿಯನ್ನು ಇಡ್ತಾ ಇದ್ದೀನಿ. ನೋಡೋಕ್ಕೆ ಒಂದು ರೀತಿಯಲ್ಲಿ ಚೆನ್ನಾಗಿ ಕಾಣಲಿ ಅನ್ನೋ ಕಾರಣಕ್ಕೆ ನೀವು ಬೇಕಂದರೆ ದ್ರಾಕ್ಷಿಯನ್ನು ಕೂಡ ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಉಂಡೆಯನ್ನು ಕಟ್ಬೋದು. ಇದೇ ಫ್ರೆಂಡ್ಸ್, ಈ ಉಂಡೆ ಮಾತ್ರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಹಬ್ಬಕ್ಕೆ ಅಷ್ಟೇ ಅಂತಲ್ಲ, ನೀವು ಬೇರೆ ಟೈಮಲ್ಲಿ ಕೂಡ ಮಾಡಿ ಮಕ್ಕಳಿಗೆ ಡೈಲಿ ಒಂದು ಕೊಡ್ಬೋದು. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನಂತರ ನಾನಿಲ್ಲಿ ಎಳ್ಳು ಉಂಡೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ನಂತರ ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ಬಿಳಿ ಎಳ್ಳನ್ನು ತಗೋತಾ ಇದ್ದೀನಿ. ಅದೇ ಕಪ್ಲಿಂದ ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ಕರಿ ಎಳ್ಳನ್ನು ಕೂಡ ಕ್ಲೀನ್ ಮಾಡಿ ತಗೊಂಡಿದ್ದೀನಿ. ಫ್ರೆಂಡ್ಸ್, ನೀವು ಕೇವಲ ಕರಿ ಎಳ್ಳಲ್ಲಿ ಕೂಡ ಮಾಡ್ಬೋದು ಅಥವಾ ಬಿಳಿ ಎಳ್ಳಲ್ಲಿ ಕೂಡ ಮಾಡ್ಬೋದು. ಎರಡು ಮಿಕ್ಸ್ ಮಾಡಿ ಮಾಡೋದ್ರಿಂದ ನೋಡೋಕೆ ಚೆನ್ನಾಗಿ ಅನ್ಸುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಅದು ಅರ್ಧ ಮಾತ್ರ ತಗೊಂಡಿದ್ದೀನಿ. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಬಿಳಿ ಎಳ್ಳ ಕಲರು ಸ್ವಲ್ಪ ಬ್ರೌನ್ ಬರುವವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಹಾಗೆ ಚಟಪಟ ಕೂಡ ಅಂತ ಇರ್ತವೆ, ಹಾಗೆ ಪರಿಮಳ ಕೂಡ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಅದರದ್ದು. ಸೊ ನೋಡ್ತಾ ಇರ್ಬೋದು, ಈಗ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ. ಈಗ ನಾನಿಲ್ಲಿ ಗ್ಯಾಸನ್ನು ಆಫ್ ಮಾಡಿ ಒಂದು ಪ್ಲೇಟಲ್ಲಿ ಸರ್ವನ್ನ ಮಾಡ್ತಾ ಇದ್ದೀನಿ. ಈಗ ಸ್ವಲ್ಪ ಎಳ್ಳು ತಣ್ಣಗಾಗೋಕೆ ಬಿಡಬೇಕು. ಎಳ್ಳು ತಣ್ಣಗಾಗೋವರೆಗೂ ಬೇರೆ ಪದಾರ್ಥವನ್ನು ನಾವು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಒಂದು 2 ರಿಂದ 3 ಮುಷ್ಟಿ ಆಗುವಷ್ಟು ಕಡಲೆ ಬೀಜವನ್ನು ನಾನು ತಗೊಂಡಿದ್ದೀನಿ. ಒಂದು 1/4 ಕಪ್ ಆಗುವಷ್ಟು ಕಡಲೆ ಬೀಜ, ಇದು ಶೇಂಗಾ ಅಂತ ಕೂಡ ಅದಕ್ಕೆ ಕರಿತೀವಿ. ಸೊ ಚೆನ್ನಾಗಿ ಫ್ರೈ ಮಾಡಿಕೊಂಡು ತಗೋಬೇಕು. ನಂತರ ಒಂದು ಪ್ಲೇಟು ಅಥವಾ ಒಂದು ಮರದಲ್ಲಿ ಹಾಕ್ಬಿಟ್ಟು ಇದರಲ್ಲಿ 2 ಅಥವಾ 3 ಭಾಗದಷ್ಟು ಕಡಲೆ ಬೀಜವನ್ನು ನಾವು ಒಡ್ಕೋಬೇಕು. ನಾನಿಲ್ಲಿ ಸಿಪ್ಪೆಯನ್ನೆಲ್ಲ ಸಪ್ರೇಟನ್ನಾಗಿ ಮಾಡಿ ತಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಸ್ವಲ್ಪ ದಪ್ಪವಾಗಿ ನಾನು ಕುಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ರೀತಿ ನೀವು ಕುಟ್ಕೋಬಹುದು. ಇದು ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋಕೆ. ನಂತರ ಇಲ್ಲಿ ಎಳ್ಳು ಕೂಡ ತಣ್ಣಗಾಗಿದ್ದಾವೆ. ಈಗ ಒಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪನೇ ಸೇರಿಸ್ತಾ ಹೋಗಬೇಕು. ಫ್ರೆಂಡ್ಸ್, ನಾಗರಪಂಚಮಿ ಹಬ್ಬಕ್ಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರುವಂಥ ಸ್ವೀಟ್ ರೆಸಿಪಿಯನ್ನು ನಾನು ವಿಡಿಯೋಸನ್ನು ಮೊದಲೇ ಅಪ್ಲೋಡ್ ಮಾಡಿದ್ದೀನಿ. ನೀವು ನೋಡಿಲ್ಲಪ್ಪ ಅಂದರೆ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ 3/4 ಕಪ್ ಆಗೋಷ್ಟು ಬೆಲ್ಲವನ್ನು ತಗೊಂಡಿದ್ದೀನಿ. ಈಗ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಇದನ್ನ 1-2 ಸುತ್ತು ಸುತ್ತಿಸ್ಕೋಬೇಕು. ಯಾವ ರೀತಿ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕಪ್ಪ ಅಂದರೆ, ಸೊ ನಾವು ಆಫ್ ಆನ್ ಮಾಡಿಬಿಟ್ಟು ಮಿಕ್ಸಿ ಜಾರನ್ನು ಸುತ್ತಿಸ್ಕೋಬೇಕು ಫ್ರೆಂಡ್ಸ್. ಈಗ ನಾನಿಲ್ಲಿ ಮತ್ತೆ ಉಳಿದಿರುವಂಥ ಎಳ್ಳನ್ನು ಮತ್ತೆ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ತುಂಬಾ ಈಸಿಯಾಗಿ ಬೇಕರಿಯಲ್ಲಿ ಸಿಗುವಂಥ ಬೇಸನ್ ಉಂಡೆಯನ್ನು ಯಾವ ರೀತಿ ಮಾಡಬೇಕಲ್ಲ ಅದನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ. ನೋಡಿಲ್ಲಪ್ಪ ಅಂದರೆ ಪ್ಲೀಸ್ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ರವೆ ಉಂಡೆ, ಶೇಂಗಾ ಉಂಡೆ, ಪ್ರತಿಯೊಂದು ಉಂಡೆಗಳ ರೆಸಿಪಿಯನ್ನು ಕೂಡ ನಾನು ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ.
ಈ ರೀತಿ ನಾನಿಲ್ಲಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ನಂತರ ಕಡಲೆ ಬೀಜವನ್ನು ಸೇರಿಸಿದ್ದೀನಿ. ಇದಕ್ಕೆ ಒಂದು 1/4 ಕಪ್ ಆಗುವಷ್ಟು ಒಣ ಕೊಬ್ಬರಿ ತುರಿಯನ್ನು ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ನಾನಿಲ್ಲಿ ಯಾಲಕ್ಕಿ ಪೌಡರನ್ನು ಕೂಡ ಸೇರಿಸ್ತಾ ಇದ್ದೀನಿ. ಯಾಲಕ್ಕಿ ಪೌಡರನ್ನು ನಾವು ಮನೆಯಲ್ಲಿ ತುಂಬ ಸುಲಭವಾಗಿ ಮಾಡ್ಬೋದು. ಅದು ಯಾವ ರೀತಿ ಅಂತ ಕೂಡ ಹೋದ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ, ಬೇಕಂದ್ರೆ ನೀವು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಚೆನ್ನಾಗಿ ನಾವು ಇದನ್ನು ಈಗ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಂತರ ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪ ತುಪ್ಪವನ್ನು ಸೇರಿಸ್ತಾ ಉಂಡೆಯನ್ನು ಕಟ್ಬೋದು. ಈಗ ನಾನಿಲ್ಲಿ ಒಂದು 2 ಸ್ಪೂನ್ ಆಗೋಷ್ಟು ತುಪ್ಪವನ್ನು ಸೇರಿಸಿ ಉಂಡೆಯನ್ನು ಕಟ್ಟಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಒಂದೇ ವಿಧಾನ. ಸೊ ಈ ರೀತಿ ಬೇಕಾದರೂ ಕೂಡ ನೀವು ಉಂಡೆಯನ್ನು ಕಟ್ಟಿ ಸೈಡ್ಗೆ ಒಂದು ಪ್ಲೇಟಲ್ಲಿ ಇಡ್ಬೋದು. ನಿಮಗೆ ಕೊನೆಯಲ್ಲಿ ನಾನು ಹೇಳ್ತೀನಿ ಯಾವ ರೀತಿ ಉಂಡೆ ಕಟ್ಟಿದರೆ ಇದು ಟೇಸ್ಟಿಯಾಗಿ ಅನಿಸುತ್ತೆ, ಹಾಗೆ ತುಂಬ ದಿನ ಇಟ್ಟರೂ ಕೂಡ ಕೆಡೋದಿಲ್ಲ ಅಂದ್ಬಿಟ್ಟು. ನೋಡ್ತಾ ಇರ್ಬೋದು ನೀವು ಈ ಉಂಡೆ ಇಲ್ಲಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂದ್ಬಿಟ್ಟು. ಇದೇ ರೀತಿ ನೀವು ಇಲ್ಲಿ ಎಲ್ಲ ಉಂಡೆಗಳನ್ನು ಬೇಕಾದರೆ ಮಾಡ್ಕೋಬೋದು. ನಾನು ನಿಮಗೆ ಇಲ್ಲಿ ಇನ್ನೊಂದು ವಿಧಾನದಲ್ಲಿ ಕೂಡ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ವಿಡಿಯೋನ ಸ್ಕಿಪ್ ಮಾಡ್ದೇನೆ ಪೂರ್ತಿ ನೋಡಿ. ಖಂಡಿತ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ ಫ್ರೆಂಡ್ಸ್. ನಾನಿಲ್ಲಿ ಇದೇ ರೀತಿಯಾಗಿ 3 ಉಂಡೆ ಮಾತ್ರ ಇಲ್ಲಿ ಮಾಡಿದ್ದೀನಿ. ಸೊ ನಿಮಗೆ ಇನ್ನೊಂದು ವಿಧಾನದಲ್ಲಿ ಯಾವ ರೀತಿ ಮಾಡಬೇಕಪ್ಪ ಅಂದರೆ, ಸೊ ನಿಮಗೆ ಈ ಮಿಶ್ರಣವನ್ನು ನೀವು ಮತ್ತೆ ಒಂದು ಪಾತ್ರೆ ಅಥವಾ ಬಾಣಲಿಗೆ ಸೇರಿಸ್ಕೋಬೇಕು. ನಾನಿಲ್ಲಿ ಎಲ್ಲ ಮಿಶ್ರಣವನ್ನು ಒಂದು ಪ್ಯಾನ್ಗೆ ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ 2 ಸ್ಪೂನ್ ಆಗುವಷ್ಟು ನೀರನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ಜಾಸ್ತಿ ನೀರು ಸೇರಿಸಬಾರ್ದು, ಕೇವಲ 2 ಸ್ಪೂನ್ ಆಗುವಷ್ಟು ನೀರು ಸೇರಿಸ್ಬಿಟ್ಟು ಚೆನ್ನಾಗಿ ನಾವು ಇದನ್ನು ಕೇವಲ 1 ನಿಮಿಷ ಮಾತ್ರ ಬಿಸಿ ಮಾಡ್ಕೋಬೇಕು. ಯಾಕಂದರೆ ಬೆಲ್ಲ ಇಲ್ಲಿ ಚೆನ್ನಾಗಿ ಕರಗುತ್ತೆ. ನೋಡ್ತಾ ಇರ್ಬೋದು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಬಬಲ್ಸ್ ಕೂಡ ಇಲ್ಲಿ ಬರ್ತಾ ಇದ್ದಾವೆ. ಬೆಲ್ಲ ಕರಗ್ತಾ ಬಬಲ್ಸ್ ಕೂಡ ಬರೋಕ್ಕೆ ಶುರು ಆಗ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಬಬಲ್ಸ್ ಬಂದ ತಕ್ಷಣವೇ ನಾವು ಗ್ಯಾಸನ್ನು ಆಫ್ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ನಾನಿಲ್ಲಿ ಗ್ಯಾಸನ್ನು ಆಫ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಸರ್ವನ್ನ ಮಾಡ್ಕೋತಾ ಇದ್ದೀನಿ. ಈ ರೀತಿ ಸ್ಪೂನ್ಲಿಂದ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಂತರ ಇದಕ್ಕೆ ನಾನಿಲ್ಲಿ ಹುರ್ಗಡ್ಲೆ ಪೌಡರನ್ನು ಸೇರಿಸ್ತಾ ಇದ್ದೀನಿ 2 ಚಮಚದಷ್ಟು. ಇದಕ್ಕೆ ನಾವು ಪುಟಾಣಿ ಪೌಡರ್ ಕೂಡ ಅಂತ ಹೇಳ್ತೀವಿ. ಮನೇಲಿರುವಂಥ ಹುರ್ಗಡ್ಲೆಯನ್ನು ಮಿಕ್ಸಿ ಜಾರಲ್ಲಿ ಪೌಡರ್ ಮಾಡಿಕೊಂಡು ಸೇರಿಸ್ಕೋಬೇಕು. ಪುಟಾಣಿ ಪೌಡರ್ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಉತ್ತರ ಕನ್ನಡ ಕಡೆ ಎಲ್ಲ ಪುಟಾಣಿ ಪೌಡರ್ ಅಂತ ಹೇಳ್ತೀವಿ. ಸ್ವಲ್ಪ ಪುಟಾಣಿ ತೊಗೊಂಡ್ಬಿಟ್ಟು ಮಿಕ್ಸಿ ಜಾರಲ್ಲಿ ಪೌಡರ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು ಈ ಪೌಡರನ್ನು. ಈಗ ಇಲ್ಲಿ ಸ್ವಲ್ಪ ತಣ್ಣಗಾಗಿದೆ. ಸೊ ಉಗುರು ಬೆಚ್ಚಿರುವಾಗಲೇ ನಾವು ಉಂಡೆಯನ್ನು ಕಟ್ಟಬೇಕು. ಸ್ವಲ್ಪ ಲೈಟಾಗಿ ಇಲ್ಲಿ ಬಿಸಿ ಬಿಸಿ ಕೈಗೆ ಹತ್ತಾ ಇದೆ. ಸೊ ಅವಾಗ ನಾನಿಲ್ಲಿ ಉಂಡೆಯನ್ನು ಕಟ್ಬಿಟ್ಟು ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿದ್ರಲ್ಲ 5 ರೀತಿಯ ಉಂಡೆಗಳನ್ನು ನಾವು ಎಷ್ಟು ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದಂತ. ಸೊ ಈ ಬರುವಂಥ ವರಮಹಾಲಕ್ಷ್ಮಿ ಹಬ್ಬಕ್ಕೆ, ನಾಗರ ಪಂಚಮಿ ಹಬ್ಬಕ್ಕೆ, ಗಣಪತಿ ಹಬ್ಬಕ್ಕೆ ನೀವು ಕೂಡ ಈ ರೆಸಿಪಿಯನ್ನು ಮನೆಯಲ್ಲಿ ಟ್ರೈ ಮಾಡಿ. ಖಂಡಿತ ಪ್ರತಿಯೊಬ್ಬರು ಇಷ್ಟಪಟ್ಟು ತಿಂತಾರೆ. ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ ಫ್ರೆಂಡ್ಸ್. ಇನ್ನು ಆರೋಗ್ಯಕರವಾಗಿರುವಂಥ ಹಾಗೆ ಹೊಸ ರೆಸಿಪಿಯ ಜೊತೆಗೆ ಮತ್ತೆ ಸಿಗ್ತೀನಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.